ಪವರ್ ಶೇರ್ ಫೈಟ್ ದೆಹಲಿಗೆ ಶಿಫ್ಟ್ ಆಗಿದೆ. ರಾಹುಲ್ ಗಾಂಧಿ ದೆಹಲಿಯಲ್ಲೇ ಇದ್ದಾರೆ. ನಾಳೆ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತಾರೆ. ಬೆಳಗ್ಗೆ 11 ಗಂಟೆಗೆ ದೆಹಲಿಗೆ ಹೊರಡಲಿದ್ದಾರೆ ಖರ್ಗೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ನಿಂದ ಅವರು ದೆಹಲಿಗೆ ಪ್ರಯಾಣವನ್ನು ನಡೆಸ್ತಾರೆ. ಮಧ್ಯಾಹ್ನ 2:30 ಹೊತ್ತಿಗೆ ದೆಹಲಿಯನ್ನ ತಲುಪಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸಿಎಂ ಬದಲಾವಣೆ ಬಗ್ಗೆ ರಾಜ್ಯದಲ್ಲಿ ಆಗ್ತಾ ಇರುವ ಎಲ್ಲ ಬೆಳವಣಿಗೆಗಳ ವರದಿಯನ್ನ ಸಿದ್ಧಪಡಿಸಿರ್ತಕ್ಕಂತಹ ಖರ್ಗೆ ಇದನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ತಾರೆ. ಈಗ ಖರ್ಗೆ ಅಭಿಪ್ರಾಯದ ಮೇಲೆ ಸಿಎಂ ಮತ್ತು ಡಿಸಿಎಂ ಕರೆದು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಆಗ ಸಿಎಂ ಹಣೆ ಬರಹ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ರಾಹುಲ್ ಗಾಂಧಿಯನ್ನ ಸದ್ಯ BK ಹರಿಪ್ರಸಾದ್ ಕೂಡ ಭೇಟಿ ಮಾಡಿದ್ರು. ಭೇಟಿ ನಂತರದಲ್ಲಿ ಹೊರಗೆ ಬಂದರೂ ಕೂಡ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಅವ್ರು ಕೊಟ್ಟಿಲ್ಲ. ಏನಾಯ್ತು ಮಾತುಕತೆ, ಯಾವ ಕಾರಣಕ್ಕಾಗಿ ಅವರು ಭೇಟಿ ಮಾಡಿದ್ರು, ಯಾವುದರ ಬಗ್ಗೆಯೂ ಕೂಡ ತುಟಿ ಬಿಚ್ಚಿಲ್ಲ. ಹಾಗೆ ನಿರ್ಗಮಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಭೇಟಿ ಮಾಡಿದ್ರು. ಆದರೆ ಡಿಸಿಎಂ DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಭೇಟಿಯಾಗಿದ್ದು ಬಿಟ್ಟರೆ ಬೆಂಗಳೂರಿನಲ್ಲಿ ಭೇಟಿಯಾಗಿಲ್ಲ. ಯಾವ ರೀತಿಯಾದಂತಹ ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ. ಮಾಡಿದ್ರೆ ಇವತ್ತು ಅಥವಾ ನಾಳೆ ಬೆಳಗ್ಗೆ ಒಳಗಾಗಿ ಮಾಡಬೇಕಾಗತ್ತೆ. ಸೊ ಇದೆಲ್ಲದರ ಬೆನ್ನಲ್ಲೇ ನಾಳೆ ಬೆಳಗ್ಗೆ 11 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೊರಡ್ತಾ ಇರೋದ್ರಿಂದ ಸಿಎಂ DCM ಹಣೆ ಬರಹ ಏನಾಗುತ್ತೆ ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯಲ್ಲಿ ಇದೆ ಅಂತ ಹೇಳ್ಬೋದಾ ಇವರ ವರದಿಯನ್ನ ಆಧರಿಸಿ? ದಿವ್ಯಾ, ಖಂಡಿತವಾಗಿ ಕೂಡ ಈ ಒಂದು ತೀರ್ಮಾನ ಸಿಎಂ ಮತ್ತೆ DCM ಅನ್ನ ಭವಿಷ್ಯವನ್ನ ಒಂದು ರೀತಿಯಲ್ಲಿ ತೀರ್ಮಾನ ಮಾಡೋರು ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ. ಯಾಕೆಂದ್ರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿನ್ನೆ ಕೊಟ್ಟಂತ ಹೇಳಿಕೆಯಲ್ಲಿ ಸೂಚ್ಯವಾಗಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಇದು ನನ್ನ ಕೈಯಲ್ಲಿಲ್ಲ, ಅಂದ್ರೆ ರಾಹುಲ್ ಗಾಂಧಿ ಅವರ ಬಳಿಯೇ ಹೋಗ್ಬೇಕಾಗತ್ತೆ ಅನ್ನೋದು ಅವರ ಹೇಳಿಕೆಯಲ್ಲಿ ಸೂಚ್ಯವಾಗಿತ್ತು. ಅಂದ್ರೆ ನೇರವಾಗಿ ಆ ಮಾತನ್ನ ಪ್ರಸ್ತಾಪ ಮಾಡದೇ ಇದ್ರು ಕೂಡ ಅವರ ಹೇಳಿಕೆಯಲ್ಲಿ ಅದು ಗಮನಿಸುವಂತಿತ್ತು. ಹಾಗಾಗಿ ಇವರು ಕೇವಲ ಒಪಿನಿಯನ್ ಅಷ್ಟೇ ಕೊಡಬಹುದು. ಅಂದ್ರೆ DK ಶಿವಕುಮಾರ್ ಕ್ಯಾಂಪ್ನಿಂದ ಹಿಂಗಾಗ್ತಾ ಇದೆ, ಈ ರೀತಿ ಬೆಳವಣಿಗೆಗಳು ನಡೆದಿದೆ, ಶಾಸಕರು ಹಿಂಗಿದ್ದಾರೆ, ಶಾಸಕರ ಅಭಿಪ್ರಾಯ ಇದು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ನನ್ನನ್ನು ಭೇಟಿ ಮಾಡಿದ್ರು, ಅವರು ಈ ರೀತಿಯ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ. ಹಾಗಾಗಿ ಅವರು ಟೈಮ್ ಕೇಳ್ತಾ ಇದ್ದಾರೋ ಅಥವಾ ಇಲ್ವೋ, ಜೊತೆಗೆ ಸಂಪುಟ ಪುನರಚನೆ ಕ್ಲೈಮ್ ಮಾಡ್ತಾ ಇದ್ದಾರೆ. ಈ ರೀತಿಯ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಅದ್ರ ಜೊತೆಗೆ ಕರ್ನಾಟಕದವರೇ ಆಗಿರೋದ್ರಿಂದ ಕರ್ನಾಟಕದ ರಾಜಕಾರಣವನ್ನು ಒಂದು ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅರೆದು ಕುಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲ ಸಜೆಷನ್ಸ್ ಅನ್ನ ಕೊಡಬಹುದು. ಹಾಗಾಗಿ ಅವರ ಸಲಹೆಗಳು ಯಾರಿಗೆ ವರ ಆಗುತ್ತೆ, ಯಾರಿಗೆ ಶಾಪ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ಡೆಲ್ಲಿಗೆ ವಾಪಸ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾಳೆ ಸಂಜೆ ಮಹತ್ವದ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ. ಇವರಿಬ್ಬರನ್ನ ಕರೆಯದೆ ಅವ್ರು ಯಾವುದೇ ರೀತಿಯ ಡಿಸೈಡ್ ಅನ್ನ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅವರು ಮೊದಲು ಒಂದು ತೀರ್ಮಾನವನ್ನ ಅವರ ಮಟ್ಟದಲ್ಲಿ ಮಾಡಿಕೊಂಡು ಆ ನಂತರ ಇವರಿಬ್ಬರನ್ನ ಮುಖಾಮುಖಿಯಾಗಿ ಕೂರಿಸ್ಕೊಂಡು ನಾವು ಈ ರೀತಿ ತೀರ್ಮಾನ ಮಾಡಿದ್ದೇವೆ, ಹಿಂಗ್ ನಡೆದುಕೊಳ್ಬೇಕು ಅಂತ ಹೇಳ್ತಾರೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಈಗ ಇಂಥ ಪರಿಸ್ಥಿತಿಯಲ್ಲಿ ತೀರ್ಮಾನ ಮಾಡೋದು ಕಷ್ಟ. ಹಾಗಾಗಿ ಸ್ವಲ್ಪ ದಿನಗಳ ಮಟ್ಟಿಗೆ ನೀವಿಬ್ರು ಸುಮ್ನಿರ್ಬೇಕಾಗತ್ತೆ. ಹಾಗಾಗಿ ನೀವು ಸುಮ್ನಿರಿ, ನಾವು ಏನ್ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟು ಸದ್ಯಕ್ಕೆ ಕದನ ವಿರಾಮಕ್ಕೂ ಕೂಡ ಒಂದು ರೀತಿಯಲ್ಲಿ ಇಬ್ರು ಇರಬೇಕು ಅಂತೇಳಿ ಸಂದೇಶ ರವಾನೆ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಯಾವ ರೀತಿ ಕಾಲ್ ತೆಗೆದುಕೊಳ್ತಾರೆ ಅನ್ನೋ ಆಧಾರದ ಮೇಲೆ ಸಿಎಂ ಮತ್ತೆ DCM ಅವರ ರಾಜಕೀಯ ಭವಿಷ್ಯ ಸ್ಪಷ್ಟವಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಇಬ್ರು ಕೂಡ ಎರಡು ಕಡೆಯಿಂದಲೂ ಕೂಡ ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಾರೆ ಈಗ ಅನ್ನೋ ಕುತೂಹಲ ಅವ್ರಿಗೂ ಕೂಡ ಇರ್ತಕ್ಕಂಥದ್ದು, ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ. ಹಾಗಾಗಿ ಈ ವಾರದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸ್ವಲ್ಪ ಮಟ್ಟಿನ ರಿಸಲ್ಟ್ ಈ ವಿಚಾರದಲ್ಲಿ ಬರಬಹುದೇನೋ ಅನ್ನೋ ಒಂದು ರೀತಿಯಲ್ಲಿ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥವ್ರು ರಾಹುಲ್ ಏನ್ ಮಾಡ್ತಾರೆ ಕಾದ್ ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರ ಹೇಳಿಕೆಗಳು, ಸಚಿವರು ಶಾಸಕರುಗಳ ಹೇಳಿಕೆಗಳನ್ನ ಸಂಗ್ರಹಿಸಿ ಹೀಗಿದೆ ಪರಿಸ್ಥಿತಿ ಅನ್ನೋದನ್ನ ರಾಹುಲ್ ಗಾಂಧಿ ಅವರ ಮುಂದೆ ತೆರೆದಿಡುವಂತಹ ಪ್ರಯತ್ನ ನಡೆಸ್ತಾರೆ. ಅದಾದ ನಂತರದಲ್ಲಿ ಇನ್ನೊಂದಷ್ಟು ದಿನಗಳ ಕಾಲ ಮುಂದಕ್ಕೆ ಹಾಕುವ ಪ್ರಮೇಯಗಳು ಆಗಬಹುದಾ ಅನ್ನೋದನ್ನ ಅಂದಾಜಿಸ್ತಾರೆ. ಅದೆಲ್ಲದರ ನಂತರ ಇಬ್ಬರನ್ನು ಕರೆಸಿ ಮಾತುಕತೆಯನ್ನ ನಡೆಸಬಹುದು. ಆ ಮಾತುಕತೆ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಹಾಗಂದ ಮಾತ್ರಕ್ಕೆ ಅದು ಇಷ್ಟು ಕ್ವಿಕ್ ಆಗಿ ಬಗೆಹರಿಯುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ.